ನಮ್ಮ ದೇಶದ ಜನ ಎಷ್ಟು ಕೀಳುಗುರು. ಒಬ್ಬ ಕೊರಿಯನ್ ಯೂಟ್ಯೂಬರ್ ಪ್ರೆಗ್ನೆನ್ಸಿ ವೇಷ ಹಾಕೊಂಡು ಹೋಲಿ ಆಡಕ್ ಬಂದ್ರೆ ಹೆಂಗ್ ಹರಾಸ್ ಮಾಡ್ತಾ ಇದಾರೆ ನೋಡ್ರಿ. ಹಿಂಗೆ ಅಲ್ವಾ ನಿಮ್ಗೆಲ್ಲಾರು ಹೇಳ್ಕೊ ಬರ್ತಿರೋದು. ಹಂಗೆ ಹೇಳೋರ್ಗ್ ಮೆಟ್ಟಲ್ ಹೊಡೀರಿ ಫಸ್ಟು. ಯಾಕೆ ಅಂದ್ರೆ ಇದು ಕಂಪ್ಲೀಟ್ಲಿ ಫೇಕ್. ಆ ಯೂಟ್ಯೂಬರ್ ಹೇಳದ್ ನೋಡಿ, ನಾನು ಪ್ರೆಗ್ನೆನ್ಸಿ ಹಾಕೊಂಡಿದ್ದಿದ್ದು ವೇಷ ಬಾಂಗ್ಲಾದೇಶಲ್ಲಿ, ನಾನು ಇಂಡಿಯಾಲಿ ನಾರ್ಮಲ್ ಹೋಲಿ ಆಡಕ್ ಹೋಗಿದ್ದೆ, ಯಾರೋ ನಿಮ್ಮ ದೇಶದ ಮೇಲೆ ಫೇಕ್ ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ಅಂತ. ಯಾರೋ ಅಲ್ಲ ಕಣ್ರಿ, ಪಾಕಿಸ್ತಾನ್ ಕೆನಡಿಯನ್ ಆದ ಸಾದಿಕ್ ಅಲಿನೇ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇರೋದು. ಆ ಟೆಲಿಗ್ರಾಮ್ ಚಾಟ್ಸ್ ನೋಡ್ರಿ, ಈ ಜನ ಇಂಡಿಯನ್ಸ್ನ ಯಾವ ತರ ಹೇಟ್ ಮಾಡ್ಬೇಕಂದ್ರೆ ಒಕೇಶನಲಿ ಹೊಡಿಲೂಬೋದಂತೆ, ಸಾಯ್ಸೋ ತನಕ ಹೋದ್ರೂ ಪರವಾಗಿಲ್ಲ ಅನ್ನೋಷ್ಟು ಹೇಟ್ ಮಾಡ್ಬೇಕಂತೆ. ನೋಡಿ ಆ ಯೂಟ್ಯೂಬರ್ ಎಲ್ಲರ ಜೊತೆ ಹಗ್ ಮಾಡ್ಕೊಂಡು ಮಕ್ಕಳ ಜೊತೆ ಹೋಲಿ ಆಡ್ಕೊಂಡು ಹ್ಯಾಪಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಈ ನನ್ನ ಮಕ್ಕಳು ಆ ಬಾಂಗ್ಲಾದೇಶಲ್ಲಿ ಪ್ರೆಗ್ನೆಂಟ್ ಆಗಿರೋ ವಿಡಿಯೋನ ಮರ್ಜ್ ಮಾಡ್ಬಿಟ್ಟು ಇಂಡಿಯಾಲಿ ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜನ ಹೆಂಗಂದ್ರೆ ಬೇರೆಯವ್ರು ಬೇಡಲೇ ಬೇಡ, ನಮ್ಮ ಜನ ನಮ್ಮನ್ನೇ బైಕೊಳ್ಳೋದು జాస్తి. ಇನ್ನೊಂದು చిన్న ఎగ్జాంపుల్ కొడుతుంది, ఈ వీడియో నోడ్రి. పెళ్లికి ఒక రోజు ముందు మహిళ ఆత్మహత్య చేసుకోగా వరుడు ఆ మృతదేహాన్ని పెళ్లి చేసుకున్నాడు. అనంతరం ఆ మృతదేహానికి గంగా నదిలో అంత్యక్రియలు జరిపారు. ಈ ಆಂಟಿ ಹೇಳಿದ್ದು ಅರ್ಥ ಆಗಿಲ್ಲ ಅಂದ್ರೆ ಈಗ ಕೇಳಿಸ್ಕೊಳ್ಳಿ. ಈ ಅಕ್ಕ ಮ್ಯಾರೇಜ್ಗೆ ಒಂದಿನ ಮುಂಚೆ ಸೂಸೈಡ್ ಮಾಡ್ಕೊಳ್ಳುತ್ತಂತೆ. ಈ ಅಣ್ಣ ಈ ಅಕ್ಕನ ಡೆಡ್ ಬಾಡಿನ ಮ್ಯಾರೇಜ್ ಆಗ್ತಾ ಇರೋದಂತೆ. ನೆಕ್ಸ್ಟ್ ಡೇ ಅಕ್ಕ ಬೂದಿನ ಗಂಗಾ ನದಿಗೆ ಹೋಗಿ ಅರ್ಪಣೆ ಮಾಡ್ತಾರಂತೆ. ಈ ಆಂಟಿ ಹೇಳಿದ ಈ ಕತೆನ 21 ಲಕ್ಷ ಜನ ನೋಡಿದ್ದಾರೆ. ನೋಡಿ ರಿಯಾಲಿಟಿ. ಪಾಪ ಅವರಿಬ್ರು ಬ್ಲೈಂಡ್ ಕಪಲ್ಸ್ ಮದುವೆ ಮಾಡ್ಕೊಂತ ಇದ್ರೆ ಇವ್ರು ಕಂಟೆಂಟ್ ಇಲ್ಲದೆ ಏನ್ ಬೇಕನ್ನೋ ಬೊಗಳ್ತಾರೆ. ನಮ್ಮ ದೇಶದಲ್ಲಿ ಇದು ನೋಡಕ್ಕೂ ಜನ ಅವ್ರೆ. ಅದು ಏನೇ ಆದ್ರೂ ರಿಯಾಲಿಟಿನ ಮಾತ್ರ ನಾನು ಎಕ್ಸ್ಪೋಸ್ ಮಾಡ್ತಾನೆ ಇರ್ತೀನಿ. ಫಾಲೋ ಮಾಡ್ಕೊಳ್ಳಿ ನೋಡ್ಬೇಕಂದ್ರೆ.